ನಮಸ್ಕಾರ ಸ್ನೇಹಿತರೆ, ಪ್ರಜಾಪವರ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಹೊರಟಿರೋದು ಅಂತಿಂತ ಕಥೆಯಲ್ಲ. ಸಂಬಂಧಗಳ ಸಂಕೋಲೆಯಲ್ಲಿ ಸಿಲುಕಿ ರಕ್ತದ ಮಡುವಿನಲ್ಲಿ ಅಂತ್ಯವಾದ ಒಂದು ಬರ್ಬರ ಕೊಲೆಯ ಕತೆ. ಗಂಡನ ಪ್ರಿಯಸಿ ಮತ್ತು ಆಕೆಯ ಮಗ ಸೇರಿ ನಡೆಸಿದ ಈ ಕ್ರೌರ್ಯದ ಹಿಂದೆ ಇರೋ ಆ ಕರಾಳ ಸತ್ಯ ಏನು? ಅದನ್ನೆಲ್ಲ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಬ್ಬಬ್ಬಾ, ಹೊರಗಿನಿಂದ ನೋಡೋಕೆ ಎಂತಹ ಸುಂದರವಾದ ದೊಡ್ಡ ಮನೆ ಅಲ್ವಾ? ಆದರೆ ಈ ಮನೆಯ ಗೇಟ್ ಒಳಗಡೆ ಇವತ್ತು ನೂರಾರು ಜನರು ಕುತೂಹಲದಿಂದ ಇಣುಕಿ ನೋಡ್ತಿದ್ದಾರೆ. ಯಾಕಂದ್ರೆ ಆ 4 ಗೋಡೆಗಳ ಮಧ್ಯೆ ನಡೆದಿರೋದು ಮೈ ಝುಮ್ಮೆನ್ನಿಸುವ ದುರಂತ. ಒಳಗಿನ ದೃಶ್ಯ ನೋಡಿದ್ರೆ ಎಂಥ ಕಟುಕನಿಗೂ ಕಣ್ಣೀರು ಬರುತ್ತೆ. ಇದು ನಡೆದಿರೋದು ಬೆಂಗಳೂರಿನ ಪೀಣ್ಯದ HMT ಲೇಔಟ್ನಲ್ಲಿ. ಒಮ್ಮೆ ಈ ದೃಶ್ಯಗಳನ್ನು ಗಮನಿಸಿ. ಮನೆಯ ತುಂಬೆಲ್ಲ ಬರೀ ರಕ್ತದ ಕಲೆಗಳೇ, ಗೋಡೆಗಳ ಮೇಲೆ ಹಸಿ ರಕ್ತದ ಗುರುತುಗಳು. ಅಲ್ಲಿ ಅಂಗಾತ ಬಿದ್ದಿರೋ ಆ 2 ದೇಹಗಳು ಯಾರದು ಗೊತ್ತಾ? ಅವರೇ ಯಮುನಾ ಮತ್ತು ಸುದೀಪ್. ಪಾಪ, ಆಂಬ್ಯುಲೆನ್ಸ್ನಲ್ಲಿ ಶವಗಳನ್ನು ಹೊತ್ತೊಯ್ಯುವಾಗ ಅಲ್ಲಿದ್ದವರ ಕಣ್ಣಾಲಿಗಳು ಒದ್ದೆಯಾಗಿದ್ದವು. ಆದರೆ ಈ ಇಬ್ಬರ ಸಾವಿಗೆ ಕಾರಣ ಯಾರು ಅನ್ನೋದು ಗೊತ್ತಾದರೆ ನೀವು ಬೆಚ್ಚು ಬೀಳೋದು ಗ್ಯಾರಂಟಿ. ಇಲ್ಲಿ ಕಾಣ್ತಿದ್ದಾಳಲ್ಲ, ಇವಳೇ ಛಾಯಾ. ಇವಳ ಜೊತೆ ಇರೋ ಆ ಮೀಸೆ ಬಾರದ ಹುಡುಗ, ಇವರಿಬ್ಬರೇ ಸೇರಿ ಯಮುನಾ ಮತ್ತು ಆಕೆಯ ಸಹೋದರ ಸುದೀಪ್ನನ್ನ ಹತ್ಯೆ ಮಾಡಿರೋದು. ಇಷ್ಟಕ್ಕೂ ಈ ಕೊಲೆಗೆ ಕಾರಣವೇನು ಅನ್ನೋದನ್ನ ಸ್ವತಃ DCP ನಾಗೇಶ್ ಅವರು ಏನು ಹೇಳಿದ್ದಾರೆ ಅಂತ ನೀವೇ ಕೇಳಿ. ಪೊಲೀಸ್ ಠಾಣಾ ವ್ಯಾಪ್ತಿಯ HMT ಲೇಔಟ್ನಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿರ್ತದೆ. ಇದರಲ್ಲಿ ಮಹಿಳೆ ಯಮುನಾ ವಯಸ್ಸು 36, ಮಲ್ಲೇಗೌಡ ಮತ್ತು ಅವರ ಸಹೋದರ ಸುದೀಪ್ ವಯಸ್ಸು 34 ವರ್ಷ. ಇವರಿಬ್ಬರನ್ನು ಒಂದು ಮನೆಯಲ್ಲಿ ಕೊಲೆ ಮಾಡಲಾಗುತ್ತದೆ. ಇದು ಕೊಲೆ ಆಗಿರ್ತಕ್ಕಂಥ ಮನೆ ಛಾಯಾ ಹಿನ್ನೆಲೆ ನಮಗೆ ನೀಡಿರುವ ದೂರಿನಂತೆ ಮಲ್ಲೇಗೌಡ ಮೃತ ಯಮುನಾ ಅವರ ಹಸ್ಬೆಂಡ್ ಆದಂತಹ ಮಲ್ಲೇಗೌಡ, ಆತನಿಗೆ ಈ ಛಾಯಾ ಅನ್ನೋ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಇಡೀ ರಕ್ತಸಿಕ್ತ ನಾಟಕದ ಹಿಂದಿರೋ ಸೂತ್ರಧಾರ ಮಲ್ಲೇಗೌಡ. ಈ ಮಲ್ಲೇಗೌಡ ಬೇರಾರು ಅಲ್ಲ, ಸತ್ತ ಯಮುನಾಳ ಗಂಡ. ಯಮುನಾಳಿಗೆ ತನ್ನ ಗಂಡ ಮಲ್ಲೇಗೌಡ ಮತ್ತು ಈ ಛಾಯಾ ನಡುವೆ ಅಕ್ರಮ ಸಂಬಂಧ ಇದೆ ಅನ್ನೋದು ಗೊತ್ತಾಗಿತ್ತು. ಸಂಸಾರ ಉಳಿಸಿಕೊಳ್ಳೋ ಆಸೆಯಿಂದ ಛಾಯಾ ಮನೆಗೆ ಹೋಗಿ, ನನ್ನ ಗಂಡನ ಸಹವಾಸ ಬಿಟ್ಟು ಬಿಡು ತಾಯಿ, ನಮ್ಮ ಬದುಕನ್ನು ಹಾಳು ಮಾಡಬೇಡ ಅಂತ ಅಂಗಲಾಚಿ ಕೇಳ್ಕೊಂಡಿದ್ದಾಳೆ. ಆದರೆ ಅಲ್ಲಿ ಮಾತು ಬೆಳೆದು ಜಗಳ ವಿಕೋಪಕ್ಕೆ ಹೋಗಿದೆ. ಯಾವಾಗ ಯಮುನಾ ಆಕ್ರೋಶದಿಂದ ಛಾಯಾಳನ್ನು ನಿಂದಿಸಿದಳೋ, ಪಕ್ಕದಲ್ಲೇ ಇದ್ದ ಛಾಯಾ ಮಗನಿಗೆ ರೋಷ ಬಂದಿದೆ. ತನ್ನ ತಾಯಿಯನ್ನ ಬೈದಿದ್ದಕ್ಕೆ ಆ ಮೀಸೆ ಭಾರದ ಹುಡುಗ ಚಾಕು ತೆಗೆದು ಮನ ಬಂದಂತೆ ಇರಿದಿದ್ದಾನೆ. ಅಡ್ಡ ಬಂದ ಸುದೀಪ್ನನ್ನು ಬಿಡದೆ ಇಬ್ಬರನ್ನು ಹೆಣವಾಗಿಸಿದ್ದಾನೆ. ಎಂಥ ವಿಪರ್ಯಾಸ ಅಲ್ವಾ? ತನ್ನ ಗಂಡನನ್ನ ಉಳಿಸಿಕೊಳ್ಳೋಕೆ ಹೋದವಳು ಇವತ್ತು ಹೆಣವಾಗಿ ಮಲಗಿದ್ದಾಳೆ. ಅಪ್ರಾಪ್ತ ಹುಡುಗನ ಈ ರಕ್ತದಾಹ ಇಡೀ ಏರಿಯಾವನ್ನೇ ನಡುಗಿಸಿದೆ. ನೂರಾರು ಜನ ಇವತ್ತು ಆ ಮನೆಯ ಮುಂದೆ ನಿಂತು ಅಯ್ಯೋ ಅಂತಿದ್ದಾರೆ. ಅಕ್ರಮ ಸಂಬಂಧ ಎಂಥ ಸುಂದರ ಸಂಸಾರವನ್ನು ಸ್ಮಶಾನ ಮಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ನಾಳೆ ಪ್ರಜಾಪವರ್ ಕನ್ನಡದಲ್ಲಿ ಮತ್ತೊಂದು ನೈಜ ಕ್ರೈಮ್ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಪ್ರಜಾಪವರ್. ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.